ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕದ ಎಣ್ಗಾಯಿ ಬದನೆಕಾಯಿ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಗಾಯಿ ಬದನೆಕಾಯಿ ಮಾಡೋದಕ್ಕೆ. ಈರುಳ್ಳಿ, ಒಣಕೊಬ್ಬರಿ, ಬಿಳಿ ಎಳ್ಳು, ಕಡಲೆಬೀಜ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹುರ್ಕೊಳ್ಳೋ ಅಂಥದ್ದು ಫಸ್ಟು ಹುರ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಮತ್ತು ಕರಿಬೇವು ಇಷ್ಟು ಹುರ್ಕೊಳ್ಬೇಕಾಗುತ್ತೆ ಮಸಾಲೆ ರುಬ್ಕೊಳ್ಳೋದಕ್ಕೆ. ಈಗ ನೀಟಾಗಿ 1 ಸ್ಪೂನು ಆಯಿಲ್ ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ. ಕಂದು ಬಣ್ಣ ಬರೋ ಥರ ಹುರ್ಕೊಂಡ್ರೆ ಸಾಕು. ಇನ್ನೊಂದು ಬಾಣಲಿ ಇಟ್ಕೊಂಡು ಈಗ 2 ಟೇಬಲ್ ಸ್ಪೂನು ಕಡಲೆ ಬೀಜನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಅದು ಕೂಡ ನೀಟಾಗಿ ಹುರ್ಕೊಂಡ್ರೆ ಸಾಕು ಈ ರೀತಿ. ಮತ್ತು 2 ಟೇಬಲ್ ಸ್ಪೂನು ಬಿಳಿ ಎಳ್ಳು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಈ ರೀತಿ ಕಂದು ಬಣ್ಣ ಬರೋ ಥರ ಹುರ್ಕೊಂಡ್ರೆ ಸಾಕು. ಮತ್ತು ಒಣಕೊಬ್ಬರಿ ಅದು ಕೂಡ ಹುರ್ಕೊಳ್ಳೋದೇನು ಬೇಡ, ಬಿಸಿ ಬಾಣಲಿಗೆ ಹಾಕಿದ್ರೆ ಸಾಕು, ಬಿಸಿ ಆಗುತ್ತೆ ಅದು. ಎಲ್ಲ ಹುರಿದಿಟ್ಕೊಂಡಾಯಿತು. ಇವಾಗ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಆರಿಸಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡ್ರ್ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಅರಿಶಿನ ಪುಡಿ 1 ಸ್ಪೂನು, ಉಪ್ಪು 1 ಸ್ಪೂನು ಹಾಕ್ಕೊಂಡು ರುಬ್ಕೊಳ್ಳೋಕೆ ಹಾಕ್ಕೊಂಡೆ ಅದನ್ನು. ಇನ್ನೊಂದು ಚಿಕ್ಕ ಜಾರಲ್ಲಿ ಬಿಳಿ ಎಳ್ಳು, ಒಣಕೊಬ್ಬರಿ, ಕಡಲೆಬೀಜ ಇದರಲ್ಲಿ ರುಬ್ಕೊಳ್ತಾ ಇದ್ದೀನಿ. ಇದು ತರ್ತರಿಯಾಗಿ ರುಬ್ಕೊಬೇಕು, ಅದು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಅದಕ್ಕೆ 2 ಜಾರಲ್ಲಿ ರುಬ್ಕೊಂಡಿದ್ದೀನಿ ನಾನು. ಅದು ಯಾವುದೇ ರೀತಿ ನೀರು ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ. ಹುಣಸೆಹಣ್ಣು ನೀರು ಇತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ರುಬ್ಕೊಂಡಿದ್ದೀನಿ. ಈಗ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ಈ ಸಮಯದಲ್ಲಿ ಸಣ್ಣಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಆಯಿಲ್ಲು ಹಾಕ್ಕೊಂಡು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟಫಿಂಗ್ಗೆ ಬರೋ ಥರ ರೆಡಿ ಮಾಡ್ಕೊಬೇಕು. ನೀರು ಆ್ಯಡ್ ಮಾಡ್ಕೊಳ್ಳೋಂಗಿಲ್ಲ ರುಬ್ಬೋ ಟೈಮಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಈ ಥರ ಸ್ಟಫಿಂಗ್ಗೆ ಸಿಗೋಲ್ಲ. ಹಾಗಾಗಿ ನೀರು ಆ್ಯಡ್ ಮಾಡ್ಕೊಬಾರ್ದು. ಈ ಥರ ಎಲ್ಲ ಫುಲ್ಲು ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಗಾಯಿ ಬದನೆಕಾಯಿ ಆಗಿರೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಬೇಕಾಗುತ್ತೆ. ಸಾಸಿವೆ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಗುಂಡು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೊಂದೇ ಈ ರೀತಿ ಸ್ಟಫ್ ಮಾಡಿ ಇಟ್ಕೊಂಡಿರೋ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಜಾಸ್ತಿ ತಿರುಗಿಸ್ಕೊಳ್ಬಾರ್ದು, ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಬೇಕು ಸ್ವಲ್ಪ ಹೊತ್ತು, 10 ಮಿನಿಟ್ಟು. ಆಮೇಲೆ ಈ ರೀತಿ ಸ್ವಲ್ಪ ಸ್ವಲ್ಪ ತಿರುಗಿಸ್ಕೊಳ್ಬೇಕು. ಈ ರೀತಿ ಜಾಸ್ತಿ ತಿರುಗಿಸ್ಕೋಬಾರ್ದು. ಈ ರೀತಿ ನೀಟಾಗಿ ತಿರುಗಿಸ್ಕೊಂಡು ಇನ್ನು ಉಳಿದಿದ್ದು ಮಸಾಲೆ ಇರುತ್ತಲ್ಲ ಅದು ಸ್ವಲ್ಪ ಬೆಂದಾದಮೇಲೆ ಆ್ಯಡ್ ಮಾಡಿಕೊಂಡು, ಆಗಲೂ ಕೂಡ ಜಾಸ್ತಿ ತಿರುಗಿಸೋಕ್ಕೆ ಹೋಗಬಾರ್ದು. ಅದು ಉಪ್ಪು ಖಾರ ಬದನೆಕಾಯಲ್ಲಿ ಹಿಡಿಬೇಕು ಮತ್ತು ಮಸಾಲೆನೂ ಹಾಗೆ ಇರಬೇಕು ಅಂದ್ಬಿಟ್ಟು ನಿಧಾನಕ್ಕೆ ಗ್ಯಾಸು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ. ಜಾಸ್ತಿ ತಿರುಗಿಸಿ ಎಲ್ಲ ಮಾಡಿದ್ರೆ ಉಪ್ಪು ಖಾರ ಹಿಡಿಯೋದಿಲ್ಲ ಬದನೆಕಾಯಿಗೆ. ಹಾಗಾಗಿ ನೀಟಾಗಿ ಸಣ್ಣ ಉರಿ ಇಟ್ಕೊಂಡೇ ಈ ರೀತಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ಜಾಸ್ತಿ ಉರಿ ಇಟ್ಟರೆ ತಳ ಹಿಡಿಯೋ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ ಮತ್ತು ಬೇಯೋದು ಇಲ್ಲ. ಬದನೆಕಾಯಿ ಅನ್ನೋದು ಬೇಯೋದಿಲ್ಲ, ಉಪ್ಪು ಖಾರನೂ ಹಿಡಿಯೋದಿಲ್ಲ. ಆದಷ್ಟು ಕಡಿಮೆ ಉರಿ ಇಟ್ಕೊಂಡೇ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ನೀವು ಕೂಡ ಹಾಗೆ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಿರ್ಬೋದು ಎಣ್ಣೆ ಎಲ್ಲ ಈ ರೀತಿ ಬಿಟ್ಕೊಳ್ಳುತ್ತೆ. ಬೆಂದು ಲಾಸ್ಟ್ವರೆಗೂ ಚೆನ್ನಾಗಿ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಂಡು ಬಂದರೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫೈನಲಿ ರೆಡಿ ಆಯಿತು ಎಣ್ಗಾಯಿ ಬದನೆಕಾಯಿ. ಉತ್ತರ ಕರ್ನಾಟಕದ ಎಣ್ಗಾಯಿ ಬದನೆಕಾಯಿ ರೆಡಿ ಆಯಿತು. ಇದು ಚಪಾತಿ ಜೊತೆ, ಪರೋಟ ಜೊತೆ, ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದು
ಚಳಿಗಂತೂ ಮಾಡಿಸಿದ್ದು ರೆಸಿಪಿ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನಾನು ರೈಸ್ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಚಪಾತಿ ಜೊತೆ, ಪರೋಟ ಜೊತೆ ಏನಾದರೂ ಮಾಡ್ಕೊಂಡು ತಿಂತಾಯಿದ್ರೆ ಒಂದು ಚಪಾತಿ ತಿನ್ನೋ ಹತ್ರ 2 ಚಪಾತಿ, 3 ಚಪಾತಿ, 4 ಚಪಾತಿ ಈ ರೀತಿ ತಿಂದ್ಬಿಡ್ತೀರ. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಮ್ಮೆ ನೀವು ಕೂಡ ಯಾವ ರೀತಿ ಬಂತು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋ.